ಲಕ್ಷ್ಮಿ, ಯಾರ ಜೊತೆ ಮೆಸೇಜ್ ಮಾಡ್ತಿದ್ಯಾ? ಯಾರೂ ಇಲ್ಲ ಅತ್ತಿಗೆ. ಪರವಾಗಿಲ್ಲ, ಹೇಳು. ನಾನು ಕ್ಲಾಸಲ್ಲೇ ಓದ್ತಿರೋ ಒಂದು ಹುಡುಗ ಜೊತೆ ಮೆಸೇಜ್ ಮಾಡ್ತಿದ್ದೆ. ಹೌದಾ, ಪರವಾಗಿಲ್ಲ, ಮೆಸೇಜ್ ಮಾಡು. ಈ ವಯಸ್ಸಲ್ಲಿ ಮಾಡ್ದಿರಾ ಇನ್ನು ಯಾವಾಗ ಮಾಡ್ತಾರೆ ಅಲ್ವಾ? ರೀ, ನಿಮ್ಮ ತಂಗಿಗೆ ಒಂದು ಬಾಯ್ ಫ್ರೆಂಡ್ ಇದ್ದಾನೆ. ನಿಮ್ಮಮ್ಮ, ನೀವು, ನಿಮ್ಮಪ್ಪ ಅದು ಹೆಂಗೆ ನೋಡ್ಕೊತಾ ಇದ್ದೀರೋ ಅವಳನ್ನ ಯಾರಿಗೆ ಗೊತ್ತು. ಇವಾಗಲೇ ಅವಳ ಮೇಲೆ ಒಂದು ಕಣ್ಣಿಕ್ಕಿರಿ. ಅವಳು ಇವತ್ತು ಒಂದು ಹುಡುಗ ಜೊತೆ ಮೆಸೇಜ್ ಮಾಡ್ತಾ ಇದ್ದಿದ್ದು ನಾನು ನೋಡಿದೆ. ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ, ನೋಡ್ಕೊಳ್ಳಿ ಅವಳನ್ನ, ಇಲ್ಲಾಂದರೆ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮಗೆ. ಹೌದಾ ರೀ, ಸರಿ ಸರಿ, ಆಯ್ತಾಯ್ತು. ಅತ್ತೆ, ಯಾರ ಹತ್ರ ಮಾತಾಡ್ತಾ ಇದ್ರಿ ತುಂಬ ಖುಷಿಯಾಗಿ? ಏನಿಲ್ಲ ಅಮ್ಮ, ನೀವು ನಿಮ್ಮ ಮಗಳಾಗಿ ತಿಳಿತಾ ಇಲ್ಲ, ಅದಕ್ಕೆ ನನ್ನ ಹತ್ರ ಏನೂ ಹಂಚ್ಕೊತಾ ಇಲ್ಲ. ಬಿಡಿ, ಪರವಾಗಿಲ್ಲ, ಏನೂ ಹೇಳ್ಬೇಡಿ. ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ. ನಿಮ್ಮ ಮಾವ ಒಂದು ಸೈಟ್ ತೊಗೊಂಡಿದ್ದಾರೆ, ಆದರೆ ನಿನ್ನ ಗಂಡಗೆ ಇವಾಗಲೇ ಹೇಳಕ್ಕೆ ಹೋಗ್ಬೇಡ. ನಿಮ್ಮ ಮಾವನೇ ಒಂದಿನ ಹೇಳ್ತಾರಂತೆ ಸರ್ಪ್ರೈಸಾಗಿ. ಹೌದಾ? ಅದುವರೆಗೂ ನೀನು ಉಸಿರೇ ತೆಗಿಬಾರ್ದು ಇದ್ರ ಬಗ್ಗೆ. ರೀ, ನಿಮ್ಮ ಅಪ್ಪ ಅಮ್ಮ ನಮ್ಮನ್ನ ಇವಾಗಲೇ ಬೇರೆಯವ್ರ ಥರ ತಿಳಿತಾ ಇದ್ದಾರೆ. ನಿಮ್ಮಪ್ಪ ಒಂದು ಸೈಟ್ ತೊಗೊಂಡಿದ್ದಾರೆ ಅಂತೆ. ನೀವು ಯಾರು ಅವರಿಗೆ? ಸ್ವಂತ ಮಗ ಅಲ್ವಾ? ನಿಮ್ಮ ಹತ್ರ ಹೇಳ್ದಿರಾ ಇನ್ಯಾರ ಹತ್ರ ಹೇಳ್ತಾರೆ? ನಿಮ್ಮ ಹತ್ರ ಹೇಳ್ದಿರೋ ಅವರು ಒಂದು ಸೈಟ್ ತೊಗೊಂಡಿದ್ದಾರೆ ಅಂದರೆ ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮ ಎಂಥವ್ರು ಅಂತ. ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಈ ಮನೇಲಿ ಇರೋಕ್ಕೆ. ಫಸ್ಟು ನಾಳೆ ನೀವು ಬೇರೆ ಮನೆ ಹುಡುಕಿ, ನಾವು ಬೇಗ ಹೋಗ್ಬಿಡೋಣ ಬೇರೆ ಮನೆಗೆ.